ತಾನೇ ಬೇಗೂರಿನಲ್ಲಿ ಬೆಂಕಿ ಅವಘಡ ಸಂಭವಿಸಿತು. ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸಿತ್ತು. ಈ ಬೆಂಕಿ ಏಕಾಏಕಿಯಾಗಿ ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆ, ಅದರ ಜೊತೆಯಲ್ಲಿ ಇಡೀ ಶೆಡ್ಗಳು ಕಂಪ್ಲೀಟ್ ಆಗಿ ಶೆಡ್ಗಳು ಒಂದೇ ಒಂದು ಸಣ್ಣ ಕುರುಹು ಇಲ್ಲದಂತೆ ಸುಟ್ಟು ಹೋಗೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇತ್ತು. ಈಗ ಮತ್ತೊಂದು ಕಡೆಯಲ್ಲಿ ಬೆಂಕಿ. ಬೆಂಗಳೂರಲ್ಲಿ ಈ ಅಕ್ರಮ ನುಸುಳುಕೋರರಿದ್ದಾರಲ್ವಾ, ಇವರು ಕಳ್ಳಾಟ ಆಡ್ತಿದ್ದಾರಾ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ನಿರಂತರ ವರದಿಯ ಬೆನ್ನಲ್ಲೇ ನುಸುಳುಕೋರರು ಕಳ್ಳಾಟ ಆಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದಾರೆ, ಬೆಂಗಳೂರಿಗೆ ಬಂದು ಇಲ್ಲಿ ಬೆಂಕಿ ಆಟ ಆಡ್ತಾ ಇದ್ದಾರೆ. ಬಂಧನ ಭೀತಿಯಲ್ಲಿ ಹೆಜ್ಜೆ ಗುರುತುಗಳನ್ನೇ ಅಳಿಸುವಂತ ಕುತಂತ್ರವನ್ನ ಈ ನುಸುಳುಕೋರರು ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ. ಅಕ್ರಮ ಅಡ್ಡೆಗಳು ಏಕಾಏಕಿಯಾಗಿ ದಗದಗಿಸ್ತಾ ತಾನೇ ಬೇಗೂರಿನಲ್ಲಿ ಬೆಂಕಿ ಅವಘಡ ಸಂಭವಿಸಿತು. ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸಿತ್ತು. ಈ ಬೆಂಕಿ ಏಕಾಏಕಿಯಾಗಿ ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆ, ಅದರ ಜೊತೆಯಲ್ಲಿ ಇಡೀ ಶೆಡ್ಗಳು ಕಂಪ್ಲೀಟ್ ಆಗಿ ಶೆಡ್ಗಳು ಒಂದೇ ಒಂದು ಸಣ್ಣ ಕುರುಹು ಇಲ್ಲದಂತೆ ಸುಟ್ಟು ಹೋಗೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇತ್ತು. ಈಗ ಮತ್ತೊಂದು ಕಡೆಯಲ್ಲಿ ಬೆಂಕಿ. ಬೆಂಗಳೂರಲ್ಲಿ ಈ ಅಕ್ರಮ ನುಸುಳುಕೋರರಿದ್ದಾರಲ್ವಾ, ಇವರು ಕಳ್ಳಾಟ ಆಡ್ತಿದ್ದಾರಾ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ನಿರಂತರ ವರದಿಯ ಬೆನ್ನಲ್ಲೇ ನುಸುಳುಕೋರರು ಕಳ್ಳಾಟ ಆಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದಾರೆ, ಬೆಂಗಳೂರಿಗೆ ಬಂದು ಇಲ್ಲಿ ಬೆಂಕಿ ಆಟ ಆಡ್ತಾ ಇದ್ದಾರೆ. ಬಂಧನ ಭೀತಿಯಲ್ಲಿ ಹೆಜ್ಜೆ ಗುರುತುಗಳನ್ನೇ ಅಳಿಸುವಂತ ಕುತಂತ್ರವನ್ನ ಈ ನುಸುಳುಕೋರರು ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ. ಅಕ್ರಮ ಅಡ್ಡೆಗಳು ಏಕಾಏಕಿಯಾಗಿ ತಾನೇ ಬೇಗೂರಿನಲ್ಲಿ ಬೆಂಕಿ ಅವಘಡ ಸಂಭವಿಸಿತು. ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸಿತ್ತು. ಈ ಬೆಂಕಿ ಏಕಾಏಕಿಯಾಗಿ ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆ, ಅದರ ಜೊತೆಯಲ್ಲಿ ಇಡೀ ಶೆಡ್ಗಳು ಕಂಪ್ಲೀಟ್ ಆಗಿ ಶೆಡ್ಗಳು ಒಂದೇ ಒಂದು ಸಣ್ಣ ಕುರುಹು ಇಲ್ಲದಂತೆ ಸುಟ್ಟು ಹೋಗೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇತ್ತು. ಈಗ ಮತ್ತೊಂದು ಕಡೆಯಲ್ಲಿ ಬೆಂಕಿ. ಬೆಂಗಳೂರಲ್ಲಿ ಈ ಅಕ್ರಮ ನುಸುಳುಕೋರರಿದ್ದಾರಲ್ವಾ, ಇವರು ಕಳ್ಳಾಟ ಆಡ್ತಿದ್ದಾರಾ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ನಿರಂತರ ವರದಿಯ ಬೆನ್ನಲ್ಲೇ ನುಸುಳುಕೋರರು ಕಳ್ಳಾಟ ಆಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದಾರೆ, ಬೆಂಗಳೂರಿಗೆ ಬಂದು ಇಲ್ಲಿ ಬೆಂಕಿ ಆಟ ಆಡ್ತಾ ಇದ್ದಾರೆ. ಬಂಧನ ಭೀತಿಯಲ್ಲಿ ಹೆಜ್ಜೆ ಗುರುತುಗಳನ್ನೇ ಅಳಿಸುವಂತ ಕುತಂತ್ರವನ್ನ ಈ ನುಸುಳುಕೋರರು ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ. ಅಕ್ರಮ ಅಡ್ಡೆಗಳು ಏಕಾಏಕಿಯಾಗಿ ದಗದಗಿಸ್ತಾ ತಾನೇ ಬೇಗೂರಿನಲ್ಲಿ ಬೆಂಕಿ ಅವಘಡ ಸಂಭವಿಸಿತು. ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸಿತ್ತು. ಈ ಬೆಂಕಿ ಏಕಾಏಕಿಯಾಗಿ ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆ, ಅದರ ಜೊತೆಯಲ್ಲಿ ಇಡೀ ಶೆಡ್ಗಳು ಕಂಪ್ಲೀಟ್ ಆಗಿ ಶೆಡ್ಗಳು ಒಂದೇ ಒಂದು ಸಣ್ಣ ಕುರುಹು ಇಲ್ಲದಂತೆ ಸುಟ್ಟು ಹೋಗೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇತ್ತು. ಈಗ ಮತ್ತೊಂದು ಕಡೆಯಲ್ಲಿ ಬೆಂಕಿ. ಬೆಂಗಳೂರಲ್ಲಿ ಈ ಅಕ್ರಮ ನುಸುಳುಕೋರರಿದ್ದಾರಲ್ವಾ, ಇವರು ಕಳ್ಳಾಟ ಆಡ್ತಿದ್ದಾರಾ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ನಿರಂತರ ವರದಿಯ ಬೆನ್ನಲ್ಲೇ ನುಸುಳುಕೋರರು ಕಳ್ಳಾಟ ಆಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದಾರೆ, ಬೆಂಗಳೂರಿಗೆ ಬಂದು ಇಲ್ಲಿ ಬೆಂಕಿ ಆಟ ಆಡ್ತಾ ಇದ್ದಾರೆ. ಬಂಧನ ಭೀತಿಯಲ್ಲಿ ಹೆಜ್ಜೆ ಗುರುತುಗಳನ್ನೇ ಅಳಿಸುವಂತ ಕುತಂತ್ರವನ್ನ ಈ ನುಸುಳುಕೋರರು ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ. ಅಕ್ರಮ ಅಡ್ಡೆಗಳು ಏಕಾಏಕಿಯಾಗಿ ದಗದಗಿಸ್ತಾ ತಾನೇ ಬೇಗೂರಿನಲ್ಲಿ ಬೆಂಕಿ ಅವಘಡ ಸಂಭವಿಸಿತು. ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸಿತ್ತು. ಈ ಬೆಂಕಿ ಏಕಾಏಕಿಯಾಗಿ ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆ, ಅದರ ಜೊತೆಯಲ್ಲಿ ಇಡೀ ಶೆಡ್ಗಳು ಕಂಪ್ಲೀಟ್ ಆಗಿ ಶೆಡ್ಗಳು ಒಂದೇ ಒಂದು ಸಣ್ಣ ಕುರುಹು ಇಲ್ಲದಂತೆ ಸುಟ್ಟು ಹೋಗೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇತ್ತು. ಈಗ ಮತ್ತೊಂದು ಕಡೆಯಲ್ಲಿ ಬೆಂಕಿ. ಬೆಂಗಳೂರಲ್ಲಿ ಈ ಅಕ್ರಮ ನುಸುಳುಕೋರರಿದ್ದಾರಲ್ವಾ, ಇವರು ಕಳ್ಳಾಟ ಆಡ್ತಿದ್ದಾರಾ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ನಿರಂತರ ವರದಿಯ ಬೆನ್ನಲ್ಲೇ ನುಸುಳುಕೋರರು ಕಳ್ಳಾಟ ಆಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದಾರೆ, ಬೆಂಗಳೂರಿಗೆ ಬಂದು ಇಲ್ಲಿ ಬೆಂಕಿ ಆಟ ಆಡ್ತಾ ಇದ್ದಾರೆ. ಬಂಧನ ಭೀತಿಯಲ್ಲಿ ಹೆಜ್ಜೆ ಗುರುತುಗಳನ್ನೇ ಅಳಿಸುವಂತ ಕುತಂತ್ರವನ್ನ ಈ ನುಸುಳುಕೋರರು ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ. ಅಕ್ರಮ ಅಡ್ಡೆಗಳು ತಾನೇ ಬೇಗೂರಿನಲ್ಲಿ ಬೆಂಕಿ ಅವಘಡ ಸಂಭವಿಸಿತು. ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸಿತ್ತು. ಈ ಬೆಂಕಿ ಏಕಾಏಕಿಯಾಗಿ ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆ, ಅದರ ಜೊತೆಯಲ್ಲಿ ಇಡೀ ಶೆಡ್ಗಳು ಕಂಪ್ಲೀಟ್ ಆಗಿ ಶೆಡ್ಗಳು ಒಂದೇ ಒಂದು ಸಣ್ಣ ಕುರುಹು ಇಲ್ಲದಂತೆ ಸುಟ್ಟು ಹೋಗೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇತ್ತು. ಈಗ ಮತ್ತೊಂದು ಕಡೆಯಲ್ಲಿ ಬೆಂಕಿ. ಬೆಂಗಳೂರಲ್ಲಿ ಈ ಅಕ್ರಮ ನುಸುಳುಕೋರರಿದ್ದಾರಲ್ವಾ, ಇವರು ಕಳ್ಳಾಟ ಆಡ್ತಿದ್ದಾರಾ ಅನ್ನೋ ಪ್ರಶ್ನೆ.
ರಿಪಬ್ಲಿಕ್ ನಿರಂತರ ವರದಿಯ ಬೆನ್ನಲ್ಲೇ ನುಸುಳುಕೋರರು ಕಳ್ಳಾಟ ಆಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದಾರೆ. ಬೆಂಗಳೂರಿಗೆ ಬಂದು ಇಲ್ಲಿ ಬೆಂಕಿ ಆಟ ಆಡ್ತಾ ಇದ್ದಾರೆ. ಬಂಧದ ಭೀತಿಯಲ್ಲಿ ಹೆಜ್ಜೆ ಗುರುತುಗಳನ್ನೇ ಅಳಿಸುವಂತ ಕುತಂತ್ರವನ್ನ ಈ ನುಸುಳುಕೋರರು ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ. ಅಕ್ರಮ ಅಡ್ಡೆಗಳು ಏಕಾಏಕಿಯಾಗಿ ದಗದಗಿಸ್ತಾ ತಾನೆ ಬೇಗೂರಿನಲ್ಲಿ ಬೆಂಕಿ ಅವಘಡ ಸಂಭವಿಸಿತು. ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸಿತ್ತು. ಈ ಬೆಂಕಿ ಏಕಾಏಕಿಯಾಗಿ ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಇಡೀ ಶೆಡ್ಗಳು ಕಂಪ್ಲೀಟ್ ಆಗಿ ಶೆಡ್ಗಳು ಒಂದೇ ಒಂದು ಸಣ್ಣ ಕುರುಹು ಇಲ್ಲದಂತೆ ಸುಟ್ಟು ಹೋಗೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇತ್ತು. ಈಗ ಮತ್ತೊಂದು ಕಡೆಯಲ್ಲಿ ಬೆಂಕಿ. ಬೆಂಗಳೂರಲ್ಲಿ ಈ ಅಕ್ರಮ ನುಸುಳುಕೋರರಿದ್ದಾರಲ್ವಾ, ಇವರು ಕಳ್ಳಾಟ ಆಡ್ತಿದ್ದಾರಾ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ನಿರಂತರ ವರದಿಯ ಬೆನ್ನಲ್ಲೇ ನುಸುಳುಕೋರರು ಕಳ್ಳಾಟ ಆಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದಾರೆ. ಬೆಂಗಳೂರಿಗೆ ಬಂದು ಇಲ್ಲಿ ಬೆಂಕಿ ಆಟ ಆಡ್ತಾ ಇದ್ದಾರೆ. ಬಂಧದ ಭೀತಿಯಲ್ಲಿ ಹೆಜ್ಜೆ ಗುರುತುಗಳನ್ನೇ ಅಳಿಸುವಂತ ಕುತಂತ್ರವನ್ನ ಈ ನುಸುಳುಕೋರರು ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ. ಅಕ್ರಮ ಅಡ್ಡೆಗಳು ಏಕಾಏಕಿಯಾಗಿ ತಾನೆ ಬೇಗೂರಿನಲ್ಲಿ ಬೆಂಕಿ ಅವಘಡ ಸಂಭವಿಸಿತು. ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸಿತ್ತು. ಈ ಬೆಂಕಿ ಏಕಾಏಕಿಯಾಗಿ ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಇಡೀ ಶೆಡ್ಗಳು ಕಂಪ್ಲೀಟ್ ಆಗಿ ಶೆಡ್ಗಳು ಒಂದೇ ಒಂದು ಸಣ್ಣ ಕುರುಹು ಇಲ್ಲದಂತೆ ಸುಟ್ಟು ಹೋಗೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇತ್ತು. ಈಗ ಮತ್ತೊಂದು ಕಡೆಯಲ್ಲಿ ಬೆಂಕಿ. ಬೆಂಗಳೂರಲ್ಲಿ ಈ ಅಕ್ರಮ ನುಸುಳುಕೋರರಿದ್ದಾರಲ್ವಾ, ಇವರು ಕಳ್ಳಾಟ ಆಡ್ತಿದ್ದಾರಾ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ನಿರಂತರ ವರದಿಯ ಬೆನ್ನಲ್ಲೇ ನುಸುಳುಕೋರರು ಕಳ್ಳಾಟ ಆಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದಾರೆ. ಬೆಂಗಳೂರಿಗೆ ಬಂದು ಇಲ್ಲಿ ಬೆಂಕಿ ಆಟ ಆಡ್ತಾ ಇದ್ದಾರೆ. ಬಂಧದ ಭೀತಿಯಲ್ಲಿ ಹೆಜ್ಜೆ ಗುರುತುಗಳನ್ನೇ ಅಳಿಸುವಂತ ಕುತಂತ್ರವನ್ನ ಈ ನುಸುಳುಕೋರರು ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ. ಅಕ್ರಮ ಅಡ್ಡೆಗಳು ಏಕಾಏಕಿಯಾಗಿ ದಗದಗಿಸ್ತಾ ತಾನೆ ಬೇಗೂರಿನಲ್ಲಿ ಬೆಂಕಿ ಅವಘಡ ಸಂಭವಿಸಿತು. ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸಿತ್ತು. ಈ ಬೆಂಕಿ ಏಕಾಏಕಿಯಾಗಿ ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಇಡೀ ಶೆಡ್ಗಳು ಕಂಪ್ಲೀಟ್ ಆಗಿ ಶೆಡ್ಗಳು ಒಂದೇ ಒಂದು ಸಣ್ಣ ಕುರುಹು ಇಲ್ಲದಂತೆ ಸುಟ್ಟು ಹೋಗೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇತ್ತು. ಈಗ ಮತ್ತೊಂದು ಕಡೆಯಲ್ಲಿ ಬೆಂಕಿ. ಬೆಂಗಳೂರಲ್ಲಿ ಈ ಅಕ್ರಮ ನುಸುಳುಕೋರರಿದ್ದಾರಲ್ವಾ, ಇವರು ಕಳ್ಳಾಟ ಆಡ್ತಿದ್ದಾರಾ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ನಿರಂತರ ವರದಿಯ ಬೆನ್ನಲ್ಲೇ ನುಸುಳುಕೋರರು ಕಳ್ಳಾಟ ಆಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದಾರೆ. ಬೆಂಗಳೂರಿಗೆ ಬಂದು ಇಲ್ಲಿ ಬೆಂಕಿ ಆಟ ಆಡ್ತಾ ಇದ್ದಾರೆ. ಬಂಧದ ಭೀತಿಯಲ್ಲಿ ಹೆಜ್ಜೆ ಗುರುತುಗಳನ್ನೇ ಅಳಿಸುವಂತ ಕುತಂತ್ರವನ್ನ ಈ ನುಸುಳುಕೋರರು ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ. ಅಕ್ರಮ ಅಡ್ಡೆಗಳು ಏಕಾಏಕಿಯಾಗಿ ದಗದಗಿಸ್ತಾ ತಾನೆ ಬೇಗೂರಿನಲ್ಲಿ ಬೆಂಕಿ ಅವಘಡ ಸಂಭವಿಸಿತು. ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸಿತ್ತು. ಈ ಬೆಂಕಿ ಏಕಾಏಕಿಯಾಗಿ ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಇಡೀ ಶೆಡ್ಗಳು ಕಂಪ್ಲೀಟ್ ಆಗಿ ಶೆಡ್ಗಳು ಒಂದೇ ಒಂದು ಸಣ್ಣ ಕುರುಹು ಇಲ್ಲದಂತೆ ಸುಟ್ಟು ಹೋಗೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇತ್ತು. ಈಗ ಮತ್ತೊಂದು ಕಡೆಯಲ್ಲಿ ಬೆಂಕಿ. ಬೆಂಗಳೂರಲ್ಲಿ ಈ ಅಕ್ರಮ ನುಸುಳುಕೋರರಿದ್ದಾರಲ್ವಾ, ಇವರು ಕಳ್ಳಾಟ ಆಡ್ತಿದ್ದಾರಾ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ನಿರಂತರ ವರದಿಯ ಬೆನ್ನಲ್ಲೇ ನುಸುಳುಕೋರರು ಕಳ್ಳಾಟ ಆಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದಾರೆ. ಬೆಂಗಳೂರಿಗೆ ಬಂದು ಇಲ್ಲಿ ಬೆಂಕಿ ಆಟ ಆಡ್ತಾ ಇದ್ದಾರೆ. ಬಂಧದ ಭೀತಿಯಲ್ಲಿ ಹೆಜ್ಜೆ ಗುರುತುಗಳನ್ನೇ ಅಳಿಸುವಂತ ಕುತಂತ್ರವನ್ನ ಈ ನುಸುಳುಕೋರರು ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ. ಅಕ್ರಮ ಅಡ್ಡೆಗಳು ಏಕಾಏಕಿಯಾಗಿ